ಬೆಳಗಿನ ಶುಭೋದಯಗಳು. ನಾನು ನಿಮ್ಮ ಕಾಮನ್ ಮ್ಯಾನ್. ಬೆಳಗ್ಗೆ ಎದ್ದು ಬೆಂಗಳೂರು ಕಡೆ ಹೊರಟೆ, ಆಫೀಸ್ಗೆ ಹೋಗೋಣ ಅಂತ ಬಂದೆ. ಬಟ್ ಮೀನ್ ವೈಲ್ ಯಾಕೋ ಟ್ರಾಫಿಕ್ಕು ಬೇಜಾರು ಅನಿಸ್ತು. ಹಂಗೆ ರೂಟ್ ಮ್ಯಾಪ್ ಚೇಂಜ್ ಮಾಡಿದೆ. ಇಲ್ಲಿ ಬಂದು ನೋಡಿದ್ರೆ ಗಗನ್ ಬ್ರೋ ಮನೆಗೆ ಬಂದಿದ್ದೀನಿ. ಗಗನ್ ಬ್ರೋ ಮತ್ತೆ ಇಲ್ಲಿ ಬರತ್ತಿದ್ದಾರೆ ನಮ್ಮ ಫ್ಯೂಚರ್ ಲಾಯರ್ ಅಡ್ವೊಕೇಟ್. ಇವ್ರ ಜೊತೆ ಇವಾಗ ಡಿಸೈಡ್ ಮಾಡಿದ್ದೀವಿ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಇನ್ನ ನೋ ಮ್ಯಾಪ್ ಟ್ರಿಪ್ ಸ್ಟಾರ್ಟ್ ಮಾಡೋಣ ಬನ್ನಿ ಗಗನ್ ಬ್ರೋ ಜೊತೆ. ಏನ್ ಮಾಡ್ತೀನೋ ಗೊತ್ತಿಲ್ಲ, ಏನೇನೋ ಹೇಳ್ತವ್ರೆ. ಅದು ಚಾರ್ಜಿಂಗ್ ಬೈಕ್ ತಗೊಂಬಂದವ್ರೆ. ಆ ಚಾರ್ಜಿಂಗ್ ಬೈಕಲ್ಲಿ ಇಬ್ರು 2 ಅವರ್ ಬ್ಯಾಕಪ್ ಕೊಡುತ್ತೆ ಚಾರ್ಜರು. 100 ಕಿಲೋಮೀಟ್ರು 80 ಕಿಲೋಮೀಟರ್ ತಿರ್ಗಿ ರೀಚಾರ್ಜ್ ಮಾಡ್ಬೇಕಾಗುತ್ತೆ. ಏನೇನೋ ತಲೆ ಓಡ್ತಾ ಇದೆ. ನಿಮ್ಗೆ ಇನ್ನೊಂದು ದಿವಸ ನೋಡಿ ಐಟಮ್ ಎಲ್ಲ ರೆಡಿ ಆಗ್ಬಿಡುತ್ತೆ. ಬ್ಯಾಗೆಲ್ಲ ನಿನ್ನೆ ನೈಟೇ ಪ್ಯಾಕ್ ಮಾಡಿದ್ದೆ. ಮೀನ್ಸ್ ನಿನ್ನೆ ನೈಟೇ ಬಂದ್ಬಿಟ್ಟಿದ್ರು ಅವರು. ಬೆಳಗ್ಗೆ ಅಂತ ಹೇಳಿದ್ರು ಆಫೀಸ್ಗೆ ಬಂದರು. ಬಟ್ ಇವಾಗ ಐಟಮ್ ಎಲ್ಲ ಸದ್ಯಕ್ಕೆ ಹಿಂಗೈತೆ. ಟೆಂಟು, ಕ್ಯಾಮ್ರಾ, ಫೋನ್ಗಳು, ಹಳೆ ಪಾತ್ರೆಗಳು, ಕಬ್ಣಗಳು, ಹಳೆ ಮನುಷ್ಯರು. ಇವಾಗ ಸದ್ಯಕ್ಕೆ ಹೋಗ್ತಾ ಇದೀವಿ, ನ್ಯೂ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ನೋಡುವ ಏನೇನಾಗುತ್ತೆ ಅಂದ್ಬಿಟ್ಟು ಲೆಟ್ಸ್ ಗೋ. ಗಾಡಿ ಹೋಗಿ ತೋರ್ಸೋಣ. ಗಾಡಿ ತೋರಿಸೋಣ ನಾವು. ಸುಮ್ಮನೆ ಹೋಯ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ನೋಡುವ ಅವ್ರದ್ದು ಫಸ್ಟ್ ಬ್ಲಾಗು. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಹೇಳ್ಬಿಟ್ರು, ಹೇಳಿಲ್ಲ ಅಂದ್ರೆ ಇದ್ರೆ ಸರಿ. ಲೆಟ್ಸ್ ಗೋ ಬ್ರೋ. ಓಕೆ ಬ್ರೋ, ಈ ಬೈಕಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಯಾರು ಟ್ರೈ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ಫಸ್ಟ್ ಇರ್ಬೋದು. ನೋಡೋಣ. 150 ಕಿಲೋಮೀಟರ್ಸ್ ರೇಂಜ್ ಅಂತ ತೋರಿಸ್ತಿದೆ. ಇಲ್ಲ ಟ್ರೈ ಲಗೇಜಸ್ ಎಲ್ಲ ಜಾಸ್ತಿ ಇರೋದಕ್ಕೆ ಒಂದು 80 ಕಿಲೋಮೀಟ್ರ್ ಆವ್ರೇಜ್ ಅಂದ್ಕೊಂಡು ಓಡ್ತಾ ಇದ್ದೀವಿ. ನೋಡೋಣ. ಡೆಕಾಥ್ಲಾನ್ ಬಂದಿದ್ದೀವಿ. ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ. ಡೆಕಾಥ್ಲಾನ್ ಎಕ್ಸ್ಪೀರಿಯನ್ಸ್ ಏನಾಯಿತು ಅಂದರೆ, ಬ್ಯೂಟೇನ್ ಗ್ಯಾಸ್ ತೊಗೊಳಕ್ಕೆ ಬಂದು ಚಡ್ಡಿ ತೊಗೊಂಡು ಹೋಗೋಣ ಸಿಕ್ಕಲಿಲ್ಲ. ಬ್ಯೂಟೇನ್ ಗ್ಯಾಸ್ ಹುಡ್ಕೊಂಡು ಅಂಗಡಿಗೆ ಬಂದ್ವಿ. ಇಂಡಸ್ಟ್ರಿಯಲಲ್ಲಿ ಸಿಗ್ಬೋದು ಅಂತ. ಇಂಡಸ್ಟ್ರಿಯಲ್ ವೆಲ್ಡಿಂಗಿಗೆಲ್ಲ ಯೂಸ್ ಮಾಡ್ತಾರೆ. ಬ್ಯೂಟೇನ್ ಗ್ಯಾಸ್ ಬ್ರೋ ಕೇಳ್ತಾ ಇದ್ದಾರೆ. ಅವರು ವರ್ಕಲ್ಲಿ ಬಿಸಿ. ಓಪನ್ ಮಾಡೋದು ಹಾಗೆ ಫಿಕ್ಸ್ ಮಾಡ್ಬೋದು ಬ್ರೋ. ಓಕೆ, ಫೈನಲಿ ಫಿಟ್ ಆಗ್ತಾ ಇದೆ ಅನ್ಕೊಳ್ಳೋಣ. ಲೈಟರ್ ಕೊಡೋಣ. ಲೈಟ್ಗೇನೆ ಹಚ್ಬಿಟ್ಟಿರೋ ಬ್ರೋ. ಹಾಂ, ಚೆಕ್ ಮಾಡ್ತಾನೆ. ವರ್ಕಿಂಗ್ ಫೈನ್. ಪಾತ್ರೆಗಳಲ್ಲಿ ಸರ್, ಪಾತ್ರೆ ಚಿಕ್ಕದು. ಏನು ಪಾತ್ರೆ? ಸ್ಟೀಲು ಸ್ಟೀಲ್ ಪಾತ್ರೆಗಳೆಲ್ಲ ಈ ಕಡೆ. ಓಕೆ, ನೋಡೋಣ. ಇಲ್ಲ ಈ ಕಡೆ ಬಾಕ್ಸ್ಗಳು, ಆ ಕಡೆ ಪಾತ್ರೆಗಳು, ಹಳೆ ಪಾತ್ರೆ, ಕಬ್ಣಗಳು. ಓ, ಇಷ್ಟು ದೊಡ್ಡದು ಕ್ಯಾರಿ ಮಾಡ್ಬೋದಾ? ನೋಡುವ. 1/4 kg ಸಕ್ಕರೆ, 1 kg ಉಪ್ಪು, ಪುಳಿಯೋಗರೆ, ಚಾಕು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಮಗಿನ್ನ ಖಾರದ ಪುಡಿ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀವಿ. ಅಕ್ಕನ ಕೇಳಿ. ಅಕ್ಕ, ಖಾರದ ಪುಡಿ ಯಾವ ಕಡೆ ಇದೆ ಅಕ್ಕ? ಬ್ಯಾಕ್ ಟು ಬ್ಯಾಕ್. ಚಿಕ್ಕ ಬಾಟ್ಲು ನೋಡಿ ಬ್ರೋ. 1/4 kg ಅಷ್ಟು ಎಣ್ಣೆ ಬರೋದಿದೆಯಾ ಚಿಕ್ಕದು? ನಾವು ಟ್ರಾವೆಲಿಂಗ್ ಹೋಗ್ತಾ ಇದ್ದೀವಿ. ಜಾಸ್ತಿ 1 kg ಎತ್ಕೋಕ, 1 ಲೀಟ್ರ್ ಎತ್ಕೋಕಲ್ಲ. 1 kg ಒಯ್ದು ಬಾಟ್ಲಲ್ಲಿ ಹಾಕೊಂಡು ಹೊರಗಡೆ ತಗೊಳ್ಳಿ ಬ್ರೋ. 1/4 ಲೀಟ್ರ್ ಪ್ಯಾಕಿಗೆ ಬಂದರೆ ನೋಡಿ ಬ್ರೋ. ಆಯ್ತಾ ಇಲ್ಲ ಆದರೂ ಎತ್ಕೊ ಹೋಗ್ಬೇಕಲ್ವಾ, ಕರ್ಕೊಂಡು ಹೋಗೋದು. ಕರ್ನಾಟಕ ದಾಟ್ತಾ ಇದ್ದೀವಿ ಬ್ರೋ. ತಮಿಳ್ನಾಡಿಗೆ ಎಂಟ್ರಿ ಆಗಿಬಿಟ್ಟಿರ್ಬೋದು. ಆವ್ರೇಜ್ ಸ್ಪೀಡಲ್ಲೇ ಹೋಗ್ತಾ
ಹೋಗ್ತಾ ಇದ್ದೀವಿ. ಜಾಸ್ತಿ ಸ್ಪೀಡು ಇಲ್ಲ, ತುಂಬ ಸ್ಲೋನೂ ಇಲ್ಲ. ನೋಡೋಣ, ಚಾರ್ಜಿಂಗ್ ಪಾಯಿಂಟು ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕೋಣ ಅಂತ ಒಂದು ಕಡೆ ಅನ್ನಿಸ್ತಾ ಇದೆ. ಪೆಟ್ರೋಲ್ ಬಂಕ್ ಇಲ್ಲ, ಎಲ್ಲರೂ ಸಿಟಿಗಳ ಕಡೆ ಹೋದಾಗ ಅಲ್ಲೂ ನೋಡ್ಬೋದಲ್ವ, ಚೆಕ್ ಮಾಡ್ಬೋದು. ಸಿ ಏನಾಗುತ್ತೆ ಅಂತ. ಅದೆರಡುಗೆ ಒಂದು ಕಪ್ಪು ಇಲ್ಲಿರ್ಬೇಕು. கரெக்டாக நினைக்கிறேன். வாஷ் பண்ணுமா? ವಾಶ್ ಮಾಡಲಾಣ, ವಾಶ್ ಮಾಡೋಣ. ಡ್ರಿಂಕಿಂಗ್ ವಾಟರಲ್ಲೇ ವಾಶ್ ಮಾಡ್ತಾ ಇದ್ದೀವಿ. ಬೇಜಾರು ಮಾಡ್ಕೊಬೇಡಿ. ಕುಡಿಯುವ ನೀರು ಅಮೂಲ್ಯ. ಸೇವ್ ವಾಟರ್. ಓಕೆ, ಬೇಡ. ಈಗ ಟೀ ಕುಡಿಯೋಕೆ ಹೋಗೋಣ ಬನ್ನಿ. ಫೈನಲಿ ಟೀ ರೆಡಿ ಆಗಿದೆ. ரொம்ப ಸ್ಟ್ರಾಂಗ್ ಆಗಿತ್ತು. ತುಂಬ ಸ್ಟ್ರಾಂಗ್ ಇದೆಯಾ? ಹಾಕಿ ಬ್ರೋ, ಸ್ಟ್ರಾಂಗ್ ಆಗಿದೆಯಾ? ನಾನು ನೀರು ಹಾಕ್ಲಾ? ತುಂಬ ಸ್ಟ್ರಾಂಗ್ ಆಯಿತು ಅಂತ ನೀರು ಹಾಕ್ಲಾ? ಮತ್ತು ಟೇಸ್ಟ್ ಮಾಡಿ ನೋಡ್ತೀರಾ? ಇಟ್ಕೊಡ್ಲಾ ಸೋಸೋದು? ಬ್ರೋ ನೀವು ವೀಡಿಯೋ ಮಾಡ್ತೀರಾ? ಮಾಡ್ತಾಯಿದ್ದೀನಿ. ಓಕೆ. ದಿಸ್ ಟೀ ಗಿವ್ಸ್ ಎ ಗುಡ್ ಕಲರ್ ಮ್ಯಾಮ್. ಗುಡ್ ಕಲರ್. ಏನು ಮನ? ಸಮೋಸ to give the taste. ಓಕೆ, ಆಯ್ತು. ಹಾಂ, ಇನ್ನೊಂದು ಸ್ವಲ್ಪ ಶುಗರ್ ಅಂತ ಆ್ಯಡ್ ಮಾಡಿ ಬ್ರೋ. ಬ್ಲ್ಯಾಕ್ ಟೀ ರೆಡಿ ಆಗಿದೆ. ಹೈವೇ ನೋಡ್ತಾ ಪೆಟ್ರೋಲ್ ಬಂಕ್ನಲ್ಲಿ ಹೊಡಿತಾ ಇರೋಣ. ಎಲ್ಲ ಗಾಡಿ ಕೂಡ ಚಾರ್ಜಿಂಗ್ ಆಗ್ತಿದೆ. ಓಕೆ, ಸದ್ಯಕ್ಕಿಲ್ಲೇ ಸ್ಟೇ ಮಾಡಿದ್ದೀವಿ. ನೋಡೋಣ ಎಲ್ಲಿಗೆ ಹೋಗುತ್ತೆ. ಈ ಸಮಯ ಊಟದ ಸಮಯ. ಊಟ ಹೇಗಿದೆ ಬ್ರೋ? ನೆಕ್ಸ್ಟ್ ಲೆವೆಲ್ ಬ್ರೋ. ನೆಕ್ಸ್ಟ್ ಲೆವೆಲಲ್ಲಿದೆಯಾ? ನಾವು ಟ್ರೈ ಮಾಡಿ. ಹಾಕಿ ಲೆಫ್ಟ್ ಓಡಿಸೋಣ, ತಲೆ ಕಳಿಸ್ಕೊ. ನಾವೀಗ ತೋಪೂರ್ ಹತ್ರ ಚಾರ್ಜಿಂಗ್ ಹಾಕಿ ಸ್ವಲ್ಪ ಮೊಬೈಲು ಕೂಡ ಚಾರ್ಜ್ ಆಗ್ತಾ ಇದೆ. ಬ್ರೋ ಚಾರ್ಜಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಓಕೆ, ಸ್ಟೇ ಟ್ಯೂನ್. ಸಿಗೋಣ. ಬೆಳಕು ಮಾತ್ರ ಸೂಪರಾಗೈತೆ. ಬಟ್ ಆದರೆ ನಮ್ಮ ಚಾರ್ಜಿಂಗ್ ಪಾಯಿಂಟ್ ಇಲ್ಲದೆ ನಿಂತೈತೆ. ಅಣ್ಣ, ಇಷ್ಟೊಂದು ಲೈಟ್ಸ್ ಎಲ್ಲ ಹಾಕಿದ್ದೆ ಅಣ್ಣ. ಒಂದೇ ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಬಿಟ್ಟಿದ್ದಿದ್ರೆ ನಮ್ಮ ಗಾಡಿನೂ ಚಾರ್ಜ್ ಮಾಡ್ಕೊಬಿಡ್ತಿದ್ವಲ್ಲ ಅಣ್ಣ. ಇವಾಗ ಪಿನ್ನಾಡಿ ಪೆಟ್ರೋಲ್ ಬಂಕ್ ಇರಕ್ಕೆ ಪಾರಣ್ಣ ಅಂದರು. ಹೋಗಿ ಹುಡುಕ್ಬೇಕು. ಹಿಂದೆ ಅಂತೆ ಹೋಗೋಣ ಬ್ರೋ. ನಡೀರಿ ಹೋಗೋಣ. ಚಾಯ್ ಕುಡಿದ್ವಿ, ಬಿಸಿ ಬಿಸಿ ಚಾಯ್ ಚೆನ್ನಾಗಿತ್ತು. ನೆಲಕ್ಕೆಲ್ಲ ಅರ್ಶಿನ ಹೊಡೆದ್ಬಿಟ್ಟವ್ರೆ. ಪೇಂಟು ಘಮ ಘಮ ಅಂತೈತೆ. ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಬಟ್ ನಾವು ಎಂಜಾಯ್ ಮಾಡಿದ್ವಿ. ಬನ್ನಿ ಬರೋ ಹೋಗೋಣ. ಜಾಲಿ ಜಾಲಿ. EV ಬೈಕ್ನಲ್ಲಿ ನಿನ್ನೆಯಿಂದ ಪಯಣ ಸ್ಟಾರ್ಟ್ ಆಗಿದೆ. ಈಗಾಗಲೇ ನಾವು ತಮಿಳ್ನಾಡು ಸೇರಿದ್ದೀವಿ. ತಮಿಳ್ನಾಡಲ್ಲಿ ಒಂದು ಪೆಟ್ರೋಲ್ ಬಂಕಲ್ಲಿ ಚಾರ್ಜಿಂಗ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಎರಡೇ ಚೇರ್ ಮೇಲೆ ಫುಲ್ಲು ನೈಟೆಲ್ಲ ಸ್ಲೀಪು, ಹಾಗೆ ಕುತ್ಕೊಂಡು ರೆಸ್ಟ್ ಮಾಡಿದ್ದೀವಿ. ಚೆನ್ನಾಗಿತ್ತು. ಓಕೆ, ಇಲ್ಲಿ ತನಕ ತುಂಬ ಸ್ಮೂತಾಗಿ ಹೋಗಿದೆ. ಮುಂದೆ ಹೇಗಿರುತ್ತೆ ನೋಡೋಣ.
ಹೋಟ್ಲಲ್ಲೆಲ್ಲ ತಿನ್ನೋದು ಬೇಡ ಅಂತ ಅನ್ನಿಸ್ತಿದೆ, ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಎಲ್ಲ ರೇಷನ್ಸ್ ತೊಗೊಂಡು ಎಲ್ಲ ರೆಡಿ ಆಗ್ತೀವಿ. ರೆಡಿಯಾಗಿ ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವು ನಮ್ಮನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಆ ಕಡೆ ಹೋದರೆ ನಮಕ್ಕಲ್, ಈ ಕಡೆ ಬಂದರೆ ನಾವು ಹೋಗ್ತಾ ಇರೋದು ಕನ್ಯಾಕುಮಾರಿ ರೂಟು. ನೋಡೋಣ, ಕನ್ಯಾಕುಮಾರಿಗೆ ಹೋಗಿ ಅಲ್ಲಿಂದ ಟ್ರಿಪ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇಲ್ಲೊಂದು ವ್ಯೂ ತುಂಬ ಚೆನ್ನಾಗಿತ್ತು, ಅದಕ್ಕೆ ನಿಲ್ಲಿಸಿದ್ದೀವಿ ಪಾರ್ಕಿಂಗ್ ಹಾಕಿ. ನೈಸ್ ವ್ಯೂ, ಸುತ್ತ ಬೆಟ್ಟ ಗುಡ್ಡಗಳು. ನಮ್ಮ ಬೈಕಲ್ಲಿ ರೇಂಜ್ ಬಂದು 65 ಕಿಲೋಮೀಟರ್. ಬ್ರೋ ಆನ್ ದ ವೇ. EV ಬೈಕ್ ಟ್ರಾವೆಲಿಂಗ್ ನಲ್ಲಿ ನಾವಿದ್ದೀವಿ ಈಗ. ಕಾವೇರಿ ನದಿ ನಮ್ಮ ಕರ್ನಾಟಕದಿಂದ ಸಮೃದ್ಧವಾಗಿ ಹರಿದು ಈಗ ತಮಿಳುನಾಡು ಸೇರಿಕೊಂಡಿದೆ. ತುಂಬ ಚೆನ್ನಾಗಿದೆ ನೋಡೋದು. ಆ ಕಡೆಯಿಂದ ಹರ್ಕೊಂಡು ಬರ್ತಿದೆ ಅಂತೀರಾ? ಓಕೆ, ಇವಾಗ ಸಮುದ್ರ ಸೇರ್ಕೊಂಡು ಅಲ್ಲ ಬ್ರೋ? ಹೌದು ಬ್ರೋ. ಮಾಡ್ತಾರೆ ಇವರು. ಬ್ರಿಡ್ಜ್ ಮಾತ್ರ ತುಂಬ ಶೇಕಿಂಗ್ ಇದೆ, ಸ್ಪೀಡಾಗಿ ಹೋದರೆ ಹಳ್ಳಾಡುತ್ತೆ. ನಾವೀಗ ಆ ಕಡೆಯಿಂದ ಬಂದ್ವಿ, ಒಂದು ಸೇಲಂ, ನಾಮಕ್ಕಲ್, ಅಲ್ಲಿಂದ ಬಂದು ಈಗ ಆನ್ ದ ವೇ ಟು ಕನ್ಯಾಕುಮಾರಿ. ಏನು ಬ್ರೋ? ಅಡುಗೆ ಮಾಡ್ಕೊಂತೀನಾ? ಅಲ್ಲೇ ಹೋಗೋಣ ಬೆಸ್ಟ್ ಆ್ಯಕ್ಚುಲಿ. ನೀರು ಐತೆ, ಹಾಂ ಚಾರ್ಜರ್ ಇಲ್ಲ ಗಾಡಿ. ಕರೆಕ್ಟು, ಚಾರ್ಜಿಂಗ್ ಪಾಯಿಂಟ್ ಬೇಕು. ನದಿಲಿ ಚಾರ್ಜ್ ಮಾಡೋಂಗಿದ್ದರೆ ಚೆನ್ನಾಗಿರೋದು. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಲ್ಲೇ ಸ್ಟಾರ್ಟ್ ಮಾಡೋಣ. ಮೊದಲು ನಮ್ಮ ಡ್ಯಾಮ್ ಕಟ್ಟಾಕ್ಬಿಡ್ರಪ್ಪ, ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮೇಕೆದಾಗಿ ಕಟ್ಸೋಣ ಫಸ್ಟ್. ರೈಸ್ ರೆಡಿ ಆಗ್ತಾ ಇದೆ, ಈ ಕಡೆ ಚಾರ್ಜಿಂಗ್ ಆಗ್ತಾ ಇದೆ. ಬೈಕ್ ಕೂಡ ಮಂಚ ಚೆನ್ನಾಗಿದೆ. ಎಷ್ಟೆಷ್ಟು ಕಡೆ ರೆಕಾರ್ಡ್ ಆಗ್ತಿದ್ದೀರ ಬ್ರೋ? ಇನ್ಸ್ಟಾ 360, ಐಫೋನು. ಉಪ್ಪು ಜಾಸ್ತಿ ಆದರೆ ವೀಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ. ನೈಸ್. ಅಮ್ಮ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಬಕೆಟಲ್ಲಿ ನೀರು ಕೊಟ್ಟಿದ್ದಾರೆ, ಹಾಗೆ ಕುಡಿಯೋದಕ್ಕೆ ಇದರಲ್ಲೂ ನೀರು ಕೊಟ್ಟಿದ್ದಾರೆ. ಫುಲ್ ಟ್ಯಾಂಕ್ ಆಯಿತು. ರೈಸ್ ಕುದೀತಾ ಇದೆ. ಸ್ವಲ್ಪ ಆಯಿ ಮಾಡ್ತೀರಾ? ಓಕೆ ಓಕೆ ಓಕೆ.
ಬೆಳಗಿನ ಟಿಫನ್ನು ಪುಳಿಯೋಗರೆ ರೆಡಿ ಮಾಡ್ತಾ ಇದ್ದಾರೆ ಗಗನ್ ಬ್ರೋ. ನಮಗೆ ಟೇಸ್ಟ್ ಮಾಡಿಸ್ತಾರೆ. ಅವರೇ ಮಾಡ್ತಾರದು, ಅಕ್ಕಿ ಅವರೇ ಇಕ್ಕಿರೋದು. ಪುಳಿಯೋಗರೆ ಒಂದು ನಾನು ಮಾಡ್ತೀನಿ. ಓಕೆ ಬ್ರೋ. ಅದು ಎಣ್ಣೆ ಇದಿದೆ ಬ್ರೋ. ಈಗ ಪುಳಿಯೋಗರೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಹಾಂ ಸರಿ ಅಮ್ಮ, ತುಂಬ ಥ್ಯಾಂಕ್ಸ್ ಅಮ್ಮ. ಅಮ್ಮ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ಏನು ಬೇಕಾದರೂ ಕೇಳಿ ಅಂತ ಹೇಳ್ತಿದ್ದಾರೆ. ಪಾಪ ಅವರೇ ಮನೇಲಿ ನಾಷ್ಟ ಮಾಡಿ ಅಂತ ಅಂದರು. ನಾವಿಲ್ಲ, ನಾವೆಲ್ಲ ತಯಾರಿ ಮಾಡಿದ್ದೀವಿ, ಕುಕ್ ಮಾಡ್ಕೊಂಡು ತಿಂತೀವಿ ಅಂತ ಅಂದ್ಬಿಟ್ಟು ರೆಡಿಯಾಗಿ ತೊಗೊಂಡು ಮಾಡ್ತಾ ಮನೆ ತುಂಬ ಚೆನ್ನಾಗಿದೆ. ಅವ್ರದ್ದು ಒಂದು EV ಬೈಕ್ ಇತ್ತು, ನೋಡಿದ ತಕ್ಷಣ ಸೈಡ್ಗೆ ಹಾಕಿದ್ವಿ, ಚಾರ್ಜಿಂಗ್ ಪೋರ್ಟ್ ಇತ್ತು, ಹಾಕ್ಕೊಂಡು ಕೂತಿದ್ದೀವಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹೊರಗಡೆ ಬಿಸಿಲಿನ ಬೇಗೆ ತಡೆಯಲಾರದೆ ಫೈನಲಿ ಒಂದು ರೂಮ್ ಮಾಡಾಯಿತು. ರೂಮ್ ಮಾಡಿ ಫ್ರೆಶ್ ಅಪ್ ಆಗೋಣ ಅಂತ ಗಗನ್ ಬ್ರೋ ಫುಲ್ ಟಯರ್ಡ್ ಆ್ಯಂಡ್ ರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಈಗ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.